ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ. ಇಲ್ಲಿ ನಾವು 2023ರಲ್ಲಿ ಆದಂಥ ಒಂದು TET ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಯಾವ ರೀತಿಯಲ್ಲಿ ಈ ಅಂಕವನ್ನು ಪಡೆಯಲು ಸಾಧ್ಯವಾಯಿತು ಅಂತ ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಇಲ್ಲಿ ನೋಡಿ, ಕನ್ನಡದಲ್ಲಿ 26 ಅಂಕಗಳನ್ನು ಪಡೆದುಕೊಂಡಿರುತ್ತೇನೆ. ಇಂಗ್ಲೀಷ್ನಲ್ಲಿ ಸಹ 26 ಅಂಕಗಳನ್ನು ಪಡೆದುಕೊಂಡಿರುತ್ತೇನೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 13 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ. ಸಮಾಜ ವಿಜ್ಞಾನದಲ್ಲಿ 59ಕ್ಕೆ 45 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ. ಒಟ್ಟಾರೆಯಾಗಿ 149 ಅಂಕಗಳಿಗೆ 110 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ. ಇದು ನನಗೆ ಯಾವ ರೀತಿ ಸಾಧ್ಯ ಆಯ್ತಪ್ಪ ಅಂತಂದರೆ, ಇಲ್ಲಿ ನಾವು 6ರಿಂದ 10ನೇ ತರಗತಿವರೆಗೂ ಸಮಾಜ ವಿಜ್ಞಾನ ಪುಸ್ತಕವನ್ನು ಪರಿಪೂರ್ಣವಾಗಿ ನಾವು 1 ಅಥವಾ 2, 3 ಅಂದರೆ ಒಂದು ಬಾರಿ ಚೆನ್ನಾಗಿ ಓದ್ಕೊಂಡು ಅದರಲ್ಲಿ ನಾವು ಇಂಪಾರ್ಟೆನ್ಸ್ ಅಂಶಗಳನ್ನು ಹೆಡ್ಲೈನ್ ಮಾಡಿಕೊಂಡು ಅದನ್ನು ಪುನರಾವರ್ತಿತ ಮಾಡೋದು. ಅದ್ರ ಜೊತೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ಸಮಾಜಶಾಸ್ತ್ರ ಇರುತ್ತಲ್ಲ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರದಲ್ಲಿ ಅದರಲ್ಲಿ ಸೋಷಿಯಾಲಜಿ ಪಾಯಿಂಟ್ಸಿಂದ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾಕಪ್ಪ ಅಂತಂದರೆ ಅದರಲ್ಲಿ 4ರಿಂದ 5 ಪ್ರಶ್ನೆಗಳು ಬರೋ ಸಾಧ್ಯತೆಯೂ ಇರುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಬೋಧನಾಶಾಸ್ತ್ರ, ಎಲ್ಲ ವಿಷಯಗಳ ಬೋಧನಾಶಾಸ್ತ್ರ ಸಪ್ರೇಟಾಗಿ ಓದ್ಕೋಬೇಕು, ಅದು ಬೇರೆ ಮಾತು. ಆದರೆ ಬರುವಂತಹ ವ್ಯಾಕರಣ, ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ, ಅದೇ ರೀತಿಯಾಗಿ ಈ ನಮ್ಮ ಕೈಯಲ್ಲಿರುವಂತಹ ಅಂಕಗಳನ್ನು ನಾವು ಫಸ್ಟು ಪರಿಪೂರ್ಣವಾಗಿ ಚೆನ್ನಾಗಿ ಓದಿರಬೇಕು. ಅದಾದ ನಂತರ ನಾವೇನು ಮಾಡ್ಬೇಕಪ್ಪ ಅಂತಂದರೆ, ಬೋಧನಾಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನ ಚೆನ್ನಾಗಿ ನಾವು ಓದಿಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಕೈಲಿರೋ ಅಂಕಗಳು ಯಾವಪ್ಪ ಅಂತಂದರೆ, ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ, ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಈ 40 ಅಂಕಗಳು ಮತ್ತು ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ, ಇದನ್ನು ಮೊದಲು ನಾವು ಪರಿಪೂರ್ಣವಾಗಿ ನಾವೇನಾಗಬೇಕಪ್ಪ ಅಂತಂದರೆ, ಇಲ್ಲೇ ನಾವು ಅದನ್ನು ಪರ್ಫೆಕ್ಟಾಗಿ ಬಿಡ್ಬೇಕು ನಾವು. ಸೊ ಅಂದಾಗ ಮಾತ್ರ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾನು 2024ರಲ್ಲಿ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣ ಮಟ್ಟದಲ್ಲಿತ್ತು. ಅಲ್ಲಿ 148ಕ್ಕೆ 96 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ, 95 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ. 2022ರ ಟೆಟ್ನಲ್ಲಿ ನಾನು 96 ಅಂಕಗಳನ್ನು ತೆಗೆದುಕೊಂಡಿರುತ್ತೇನೆ. ಈ 2023ನೇ ಪ್ರಶ್ನೆ TET ಇಲ್ಲಿ ನಾನು ಒಟ್ಟಾರೆಯಾಗಿ 110 ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ. ಈ ಅಂಕಗಳನ್ನು ಗಳಿಸೋಕ್ಕೆ ಹೇಗೆ ಸಾಧ್ಯ ಆಯ್ತಪ್ಪ ಅಂತಂದರೆ, ನಾನು ಮಾಡಿದ್ದು ಇಷ್ಟೇ. 6ರಿಂದ 10ನೇ ತರಗತಿವರೆಗೂ ಪರಿಪೂರ್ಣವಾದ ಪುಸ್ತಕವನ್ನು 3ರಿಂದ 4 ಬಾರಿ ರಿವಿಷನ್ ಮಾಡಿದ್ದೇನೆ. ಚೆನ್ನಾಗಿ ನಿಮ್ಗೆ ಯಾವುದಾದ್ರೂ ಇಷ್ಟ ಬಂದು ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಮೊದಲು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಓದ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದು ಆಥರ್ಸು. ಅದ್ರ ಜೊತೆ ಸರ್ಕಾರಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಾವಿಲ್ಲಿ ನಾವು ಮೈಂಡ್ ಫ್ರೀಯಾಗಿ ಅದ್ರ ಜೊತೆ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಯಾವಾಗಲೂ ಒತ್ತಡ ಹಾಕ್ಕೊಂಡು ಓದೋಕ್ಕೆ ಹೋಗ್ಬಾರ್ದು. ನಾವು ಮಾಡೋದೇ ಪ್ರಶ್ನೆ ಇಲ್ಲೇ ಒತ್ತಡ ಹಾಕ್ಕೊಂಡು ಓದೋದ್ರಿಂದ ನಮ್ಗೆ ಬರೋ ಅಂಕಗಳನ್ನು ಏನಾಗುತ್ತಪ್ಪ ಅಂತಂದರೆ ಮತ್ತೆ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಾವು ಎಷ್ಟು ಓದ್ಕೊಂಡಿದ್ದೀವಿ ಅನ್ನೋದೇ ಪುನರಾವರ್ತಿತ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಅಂದಾಗ ಮಾತ್ರ ನಾವಿಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ.